ಅಸ್ಸಲಾಮು ಅಲೈಕುಂ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ವಿಶ್ವವು ಒಂದು ದೊಡ್ಡ ತಿರುವಿನ ತುದಿಯಲ್ಲಿದೆ. ಮಧ್ಯಪ್ರಾಚ್ಯದ ಆಕಾಶವು ಇನ್ನೂ ಶಾಂತವಾಗಿಲ್ಲ. ಒಂದು ದಿನದಲ್ಲಿ ಒಂದು ಯುದ್ಧವು ವಿಶ್ವವನ್ನೇ ಹೇಗೆ ಬದಲಾಯಿಸಬಹುದು? ಇಸ್ರೇಲ್ನ ದಾಳಿಯು ಮತ್ತು ಇರಾನ್ನ ಪ್ರತಿದಾಳಿಯು ಮುಸ್ಲಿಂ ವಿಶ್ವವನ್ನು ಹೇಗೆ ಒಗ್ಗೂಡಿಸುತ್ತಿದೆ? ಈ ವಿಡಿಯೋದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಕೇಳಲು ಸಿದ್ಧರಿದ್ದೀರಾ? ಮಧ್ಯಪ್ರಾಚ್ಯದಲ್ಲಿ ಹೊಗೆಯು ಆವರಿಸಿದೆ. ಇಸ್ರೇಲ್ ಇರಾನ್ನ ಸೇನಾ ಪರಮಾಣು ಕೇಂದ್ರಗಳ ಮೇಲೆ ನಡೆಸಿದ ದಾಳಿಯು ಒಂದು ದೊಡ್ಡ ಪ್ರತಿದಾಳಿಗೆ ಕಾರಣವಾಯಿತು. ಇರಾನ್ ಪ್ರತಿದಾಳಿ ನಡೆಸಿತು. ಟೆಲ್ ಅವೀವ್ ಸೇರಿದಂತೆ ಇಸ್ರೇಲ್ನ ನಗರಗಳ ಮೇಲೆ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಬಿದ್ದವು. ವಿಡಿಯೋಗಳಲ್ಲಿ ಕಾಣಬಹುದು, ಇಸ್ರೇಲ್ ಜನರು ಭಯಭೀತರಾಗಿ ಬೆನ್ ಗುರಿಯನ್ ವಿಮಾನ ನಿಲ್ದಾಣದಲ್ಲಿ ಗುಂಪುಗೂಡಿ ದೇಶವನ್ನು ತೊರೆಯಲು ಪ್ರಯತ್ನಿಸುತ್ತಿದ್ದಾರೆ. ಇಸ್ರೇಲ್ನ ಐರನ್ ಡೋಮ್ ಕೂಡ ಈ ದಾಳಿಯ ಮುಂದೆ ವಿಫಲವಾಯಿತು. ಆದರೆ ಈ ಯುದ್ಧವು ಇಸ್ರೇಲ್ನ ದೌರ್ಬಲ್ಯವನ್ನು ಮಾತ್ರವಲ್ಲ, ಮುಸ್ಲಿಂ ನಾಯಕರ ಒಗ್ಗಟ್ಟನ್ನು ಪರೀಕ್ಷಿಸುತ್ತಿದೆ. ಇಸ್ರೇಲ್ನ ದಾಳಿಯು ಒಂದು ಮಿತಿಮೀರಿದ ಕೃತ್ಯವಾಗಿತ್ತು. ಈ ಸಂದರ್ಭದಲ್ಲಿ ಅನಿರೀಕ್ಷಿತ ನಡೆಯೊಂದರಲ್ಲಿ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ಗೆ ಕರೆ ಮಾಡಿದರು. ಇಸ್ರೇಲ್ನ ದಾಳಿಯನ್ನು ಅವರು ತೀವ್ರವಾಗಿ ಖಂಡಿಸಿದರು. ಇರಾನ್ನ ಸಾರ್ವಭೌಮತೆಯನ್ನು ಒಡ್ಡಲಾಗಿದೆ, ಇದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಯಾಗಿದೆ ಎಂದು ಅವರು ಹೇಳಿದರು. ಇರಾನ್ನ ನಿರಪರಾಧಿಗಳ ಸಾವಿನ ಬಗ್ಗೆ ಸಂತಾಪ ಸೂಚಿಸಿ ಸೌದಿ ಅರೇಬಿಯಾ ಇರಾನ್ನ ಸಹೋದರರೊಂದಿಗೆ ನಿಲ್ಲುತ್ತದೆ, ಇಡೀ ಇಸ್ಲಾಮಿಕ್ ವಿಶ್ವವು ಇಂದು ಒಂದಾಗಿದೆ ಎಂದು ಅವರು ಘೋಷಿಸಿದರು. ಸೌದಿ ರಾಜ ಸಲ್ಮಾನ್ ಇರಾನ್ನ ಹಜ್ ಯಾತ್ರಿಕರಿಗೆ ಸುರಕ್ಷಿತವಾಗಿ ಮರಳಲು ಸಹಾಯವನ್ನು ಖಾತರಿಪಡಿಸಲು ಸೂಚನೆ ನೀಡಿದರು. ವರ್ಷಗಳಿಂದಲೂ ಇದ್ದ ಸೌದಿ ಇರಾನ್ ದ್ವೇಷವನ್ನು ಮರೆತು ಮುಸ್ಲಿಂ ಒಗ್ಗಟ್ಟು ಮತ್ತು ಶಾಂತಿಯನ್ನು ಮುನ್ನಡೆಸಿದ ಈ ನಡೆ ವಿಶ್ವಕ್ಕೆ ಒಂದು ಸಂದೇಶವಾಗಿದೆ. ಆದರೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಒಂದೇ ಮಾರ್ಗವನ್ನು ಅನುಸರಿಸಲಿಲ್ಲ. ಈಜಿಪ್ಟ್ ಇಸ್ರೇಲ್ನ ದಾಳಿಯನ್ನು ಮಾತಿನಲ್ಲಿ ಖಂಡಿಸಿತಾದರೂ ಗಾಜಾಕ್ಕೆ ಮಾನವೀಯ ಸಹಾಯವನ್ನು ತಡೆಯಿತು. ಅಂತಾರಾಷ್ಟ್ರೀಯ ಕಾರ್ಯಕರ್ತರನ್ನು ಈಜಿಪ್ಟ್ ಕಿರುಕುಳಗೊಳಿಸಿತು ಮತ್ತು ಗಡೀಪಾರು ಮಾಡಿತು. ಗಾಜಾದಲ್ಲಿ ಕ್ಷಾಮವನ್ನು ಕಂಡು ಮನನೊಂದವರಿಗೂ ಸಹಾಯವನ್ನು ತಲುಪಿಸಲು ಅವರು ಅವಕಾಶ ನೀಡಲಿಲ್ಲ. ಜೋರ್ಡಾನ್ ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಯಿತು. ಇರಾನ್ನ ಡ್ರೋನ್ಗಳು ಇಸ್ರೇಲ್ನನ್ನು ಗುರಿಯಾಗಿಸಿದಾಗ ಜೋರ್ಡಾನ್ ಸೇನೆ ಅವುಗಳನ್ನು ತಡೆಯಿತು, ಇಸ್ರೇಲ್ನ ಆಕಾಶವನ್ನು ರಕ್ಷಿಸಿತು. ಇದು ಜೋರ್ಡಾನ್ ಇಸ್ರೇಲ್ನ ಅನೌಪಚಾರಿಕ ಮಿತ್ರನಾಗಿ ಮಾರ್ಪಟ್ಟಿರುವುದನ್ನು ತೋರಿಸುತ್ತದೆ. ಆದರೆ ಟರ್ಕಿ, ಯುಎಇ, ಕತಾರ್ನಂತಹ ರಾಷ್ಟ್ರಗಳು ಇಸ್ರೇಲ್ನ ದಾಳಿಯನ್ನು ಅಜಾಗರೂಕ ಪ್ರಚೋದನೆ ಎಂದು ಕರೆದು ತೀವ್ರವಾಗಿ ವಿರೋಧಿಸಿದವು. ಇದು ಅಂತಾರಾಷ್ಟ್ರೀಯ ಶಾಂತಿಗೆ ಭೀಷಣಿಯಾಗಿದೆ ಎಂದು ಅವು ಹೇಳಿದವು. ಈಗ ಇಸ್ರೇಲ್ ದಾಳಿಯನ್ನು ನಿಲ್ಲಿಸದ ಕಾರಣ ಇರಾನ್ ಕದನ ವಿರಾಮವನ್ನು ನಿರಾಕರಿಸಿದೆ. ಈ ಬಿಕ್ಕಟ್ಟು ಮುಸ್ಲಿಂ ವಿಶ್ವವನ್ನು ಒಗ್ಗೂಡಿಸುತ್ತದೆಯೇ? ಗಾಜಾದ ಜನರಿಗೆ ಇದು ಆಶ್ವಾಸವಾಗುತ್ತದೆಯೇ? ಅಥವಾ ಇನ್ನಷ್ಟು ಅಸ್ಥಿರತೆಗೆ ಕಾರಣವಾಗುತ್ತದೆಯೇ? ಕಾಲವೇ ಉತ್ತರವನ್ನು ನೀಡಲಿದೆ. ಪವಿತ್ರ ಕುರಾನ್ನಲ್ಲಿ ಅಲ್ಲಾಹು ಹೇಳುತ್ತಾನೆ, ನೀವೆಲ್ಲರೂ ಅಲ್ಲಾಹನ ರಜ್ಜುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ, ಒಡಕುಗೊಳ್ಳಬೇಡಿ. ಅಲ್ಲಾಹು ನಮ್ಮ ನಾಯಕರನ್ನು ಸತ್ಯದತ್ತ ಮಾರ್ಗದರ್ಶನ ಮಾಡಲಿ ಮತ್ತು ನಿರಪರಾಧಿಗಳನ್ನು ಈ ರಾಜಕೀಯ ಆಟಗಳಿಂದ ರಕ್ಷಿಸಲಿ. ಆಮೀನ್.